ವೆಲ್ 2025-26 ನಾವು ಯಾವ ವಿಚಾರ ನೆನ್ಪಿಟ್ಕೊಳ್ತೀವಿ ಅಲ್ವೋ ಗೊತ್ತಿಲ್ಲ, ಬಟ್ ಸಿಲ್ವರ್ಲಾದಂತಹ ಬದಲಾವಣೆಗಳನ್ನು ಡೆಫಿನೆಟ್ಲಿ ನೆನ್ಪಿಟ್ಕೊಳ್ತೀವಿ. ಬಿಕಾಸ್ ಮೋರ್ ದ್ಯಾನ್ 200-300% ಗ್ರೋತ್ ಆದಂಥ ಇನ್ಸ್ಟ್ರೂಮೆಂಟು ಸಡನ್ಲಿ 40-30%ನಷ್ಟು ಏರೋಪೇರಿನ ಗತಿಗಳನ್ನು ರೀಸೆಂಟ್ ದಿನಗಳಲ್ಲಿ ಜಸ್ಟ್ ವಿತಿನ್ 1 ವೀಕ್ ನಾವು ವಿಟ್ನೆಸ್ ಮಾಡಿದ್ದೀವಿ. ಆಬ್ವಿಯಸ್ಲಿ ಈ ಒಂದು ವಿಚಾರದ ಬಗ್ಗೆ ಅಬ್ಸಲ್ಯೂಟ್ ಕ್ಲಾರಿಟಿ ಆಸ್ ಅನ್ ಇನ್ವೆಸ್ಟರ್ ಅಥವಾ ಈವನ್ ಸಿಲ್ವರ್ ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೂ ಕೂಡ ಕೆಲವೊಂದಿಷ್ಟು ಕ್ರಿಟಿಕಲ್ ಪಾಯಿಂಟರ್ಸ್ಗಳಿದೆ. ಈ ವಿಚಾರದ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ನಂಬರ್ 1, ಸಿಲ್ವರ್ ಈಗಿರೋ ಪರಿಸ್ಥಿತಿಯಲ್ಲಿ ಕರೆಕ್ಟ್ ಆಗಿರೋ ಪ್ರೈಸಲ್ಲಿ ಇದೆಯಾ ಅಥವಾ ಏನೆಲ್ಲ ನಡೀತಾ ಇದೆ ಸಿಲ್ವರ್ ಬೆಲೆ ಹಿಂದೆ ಇವತ್ತಿನ ಕಾಲಕ್ಕೆ ಅಂತಕ್ಕಂಥದ್ದನ್ನು ಸರಳ ಭಾಷೆಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಕನ್ಕ್ಲೂಷನ್ ಪಾಯಿಂಟ್, ಈಗಿರೋ ಪರಿಸ್ಥಿತಿಯಲ್ಲಿ ಸಿಲ್ವರ್ಲಿ ಯಾವ ರೀತಿಯಂಥ ನಿರ್ಧಾರಗಳನ್ನ ತಗೊಂಡ್ರೆ ಬೆಟರ್ ವೇದಲ್ಲಿ ನಾವು ಡಿಸಿಷನ್ಸ್ಗಳನ್ನ ತಗೊಳ್ಬೋದು. ಈ ಎಲ್ಲ ಮಾಹಿತಿಗಳನ್ನ ಇನ್ ಡೀಟೇಲ್ ಆಗಿ ಪಾಯಿಂಟ್ ಟು ಪಾಯಿಂಟ್ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಲಾಸ್ಟ್ ವರ್ಗು ನೋಡಿ, ಸುಮಾರು ಡೇಟಾಗಳು ನಿಮಗೆ ಕಲೀಲಿಕ್ಕೂ ಸಿಗುತ್ತೆ. ಇದನ್ನ ಬೇರೆ ಕಡೆಗೂ ಕೂಡ ನೀವು ಅಪ್ಲೈ ಮಾಡಬಹುದು. ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ, ಕೊನೆವರೆಗೂ ಈ ವಿಡಿಯೋನ ನೋಡಿ. ಮುಂದೆ ಬರೋದಕ್ಕಿಂತ ಮುಂಚೆ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಇರಬೇಕಾಗುತ್ತೆ. ಈ ಒಂದು ವಿಚಾರವಾಗಿ JM ಫೈನಾನ್ಷಿಯಲ್ಸ್ನವರು ಆಫರ್ ಮಾಡ್ತಾ ಇರತಕ್ಕಂತಹ ಬ್ಲಿಂಕೆಕ್ಸ್ ಆ್ಯಪನ್ನು ನೀವು ಚೆಕ್ ಮಾಡ್ಬೋದು. ನೀವು ಬಿಗಿನರ್ಸೇ ಇರ್ಬೋದು ಅಥವಾ ಅಡ್ವಾನ್ಸ್ ಸ್ಟೇಜಲ್ಲೇ ಇದ್ರೂ ಕೂಡ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳನ್ನು ಕೂಡ ಎಫಿಷಿಯೆಂಟ್ ಆಗಿ ವಿತ್ ಇನ್ಫಾರ್ಮ್ಡ್ ಆಗಿ ಡಿಸಿಷನ್ಸ್ನ ತಗೊಳ್ಳಿಕ್ಕೆ ಈ ಒಂದು ಆ್ಯಪ್ ನಿಮಗೆ ಹೆಲ್ಪ್ ಮಾಡುತ್ತೆ. ಇಂಟ್ರಾಡೇ ಟ್ರೇಡ್ಸ್ ಇರ್ಬೋದು, ಆಪ್ಷನ್ಸ್ ಟ್ರೇಡಿಂಗ್ ಇರ್ಬೋದು, ಅಥವಾ ಡೆಲಿವರಿ ಟ್ರೇಡ್ಸ್ಗಳಿರ್ಬೋದು, ಕಮೋಡಿಟೀಸ್ ಟ್ರೇಡಿಂಗ್, ಕರೆನ್ಸಿ ಟ್ರೇಡಿಂಗ್, ಆಲ್ ಆಸ್ಪೆಕ್ಟ್ಸನ್ನು ಕೂಡ ಒಂದೇ ಆ್ಯಪಲ್ಲಿ ನಿಮಗೆ ಕವರ್ ಆಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಅಡ್ವಾನ್ಸ್ ಟೆಕ್ನಿಕಲ್ ಫೀಚರ್ಸ್ಗಳಿರ್ಬೋದು ಅಥವಾ ಫಂಡಮೆಂಟಲ್ ಫೀಚರ್ಸ್ಗಳನ್ನ ಈ ಆ್ಯಪ್ ಇವತ್ತಿನ ಕಾಲಕ್ಕೆ ಪ್ರೊವೈಡ್ ಮಾಡ್ತಾ ಇದೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಯಾವ ಸ್ಟಾಕ್ಸಲ್ಲಿ ಅವಕಾಶ ಇದೆ ಆ್ಯಂಡ್ ಎವ್ರಿ ಸ್ಟಾಕಿನ ಎಂಟ್ರಿ, ಎಕ್ಸಿಟ್, ಟಾರ್ಗೆಟ್ ಪಾಯಿಂಟ್ಸ್ಗಳೇನು, ಯಾವ ರೀತಿಯಾಗಿ ಇದರ ಹಿಂದೆ ಒಂದು ಲಾಜಿಕ್ ಇದೆ ಅಂತಕ್ಕಂಥದ್ದನ್ನ ಇನ್ ಡೀಟೇಲ್ ರಿಸರ್ಚ್ ರಿಪೋರ್ಟ್ಸ್ಗಳು ಇವ್ರ ಕಡೆಯಿಂದ ನಿಮಗೆ ಸಿಗುತ್ತೆ. ಆ್ಯಂಡ್ ಇವರ ಫ್ಲಾಶ್ ಟ್ರೇಡ್ ಫೀಚರ್ ಬಂದು ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ಗಳು ಇರ್ಬೋದು, ಹಾಗೆ ಫ್ಯೂಚರ್ ಕಾಂಟ್ರಾಕ್ಟ್ಸ್ಗಳು, ಟಾಪ್ ಕಾಂಟ್ರಾಕ್ಟ್ಸ್ಗಳ ಡೀಟೇಲ್ಸ್ನ ಒಂದೇ ಕಡೆಗೆ ನೀವು ನೋಡ್ಬೋದು. ವಾಲ್ಯೂಮ್ಸ್, ಹಾಗೆ ಓಪನ್ ಇಂಟ್ರೆಸ್ಟ್, ಮಲ್ಟಿಪಲ್ ಟೆಕ್ನಿಕಲ್ ಮಾಹಿತಿಗಳ ಮೂಲಕ ಇನ್ಕ್ಲೂಡಿಂಗ್ ಆಪ್ಷನ್ ಚೈನಲ್ಲಿ ಇನ್ ಡೀಟೇಲ್ ಮಾಹಿತಿಗಳು ನಿಮಗೆ ಸಿಗುತ್ತೆ. ಒಂದೇ ಕಡೆನೇ ಆರ್ಡರ್ ಪ್ಲೇಸ್ ಮಾಡ್ತಕ್ಕಂತಹ, ಒಂದು ಕ್ಲಿಕ್ಕಲ್ಲಿ ಆರ್ಡರ್ ಪ್ಲೇಸ್ ಮಾಡ್ತಕ್ಕಂಥ ಅವಕಾಶನೂ ಕೂಡ ಈ ಆ್ಯಪ್ ಇವತ್ತಿನ ಕಾಲಕ್ಕೆ ತಂದುಕೊಡ್ತಾ ಇದೆ. ಯಾರು ಹೊಸದಾಗಿ ಅಕೌಂಟ್ ಓಪನ್ ಮಾಡ್ತಾರೋ ಹೊಸ ಯೂಸರ್ಸ್ಗಳಿಗೆ ಟ್ರಯಲ್ ಪ್ಲಾನ್ ಅನ್ನ ಇವ್ರ ಕಡೆಯಿಂದ ಹೊಸದಾಗಿ ಆಫರ್ ಮಾಡ್ತಾ ಇರತಕ್ಕಂಥದ್ದು 2 ತಿಂಗಳು ಕಂಪ್ಲೀಟ್ ಝೀರೋ ಬ್ರೋಕರೇಜ್. ನೀವು ಫ್ಯೂಚರ್ ಅಂಡ್ ಆಪ್ಷನ್ಸೇ ಇರ್ಬೋದು ಅಥವಾ ಇಕ್ವಿಟಿನೇ ಇರ್ಬೋದು, ಯಾವುದೇ ಒಂದು ಸೆಗ್ಮೆಂಟಲ್ಲೂ, ಕರೆನ್ಸಿನೇ ಇರ್ಬೋದು, ಯಾವುದೇ ಸೆಗ್ಮೆಂಟಲ್ಲೂ ಟ್ರೇಡ್ ಅಂಡ್ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಝೀರೋ ಬ್ರೋಕರೇಜ್ ಇರುತ್ತೆ. ಆಸಕ್ತಿ ಇರತಕ್ಕಂಥವರು ಚೆಕ್ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಫಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸಿಲ್ವರ್ನ ಬೆಲೆ ಅಥವಾ ಯಾವುದೇ ಮೆಟಲಿನ ಬೆಲೆ ಏನಿದೆಯೋ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಅಥವಾ ಡಿಕ್ರೀಸ್ ಆಗ್ತಕ್ಕಂಥದ್ದು ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಆಗಿರ್ತಕ್ಕಂಥದ್ದು ಅದರಲ್ಲಿರ್ತಕ್ಕಂಥ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಅಲ್ಲಿ. ಸೊ ಡಿಮ್ಯಾಂಡ್ ಇದೆ ಅಂತಂದ್ರೆ ಪ್ರೈಸ್ ಮೇಲೆ ಹೋಗುತ್ತೆ, ಸಪ್ಲೈ ಇದೆ ಅಂತಂದ್ರೆ ಪ್ರೈಸ್ ಕೆಳಗಡೆ ಹೋಗುತ್ತೆ. ಸೊ ಈ ವಿಚಾರದಲ್ಲಿ ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್, ಸಿಲ್ವರ್ಲಾಗ್ತಕ್ಕಂತಹ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬದಲಾವಣೆ ಯಾವ ರೀತಿಯಾಗಿದೆ ರೀಸೆಂಟ್ ವರ್ಷಗಳಲ್ಲಿ ಅಂತ ಒಂದ್ಸತಿ ನೋಡೋಣ. ಸಿಲ್ವರ್ ಇನ್ಸ್ಟಿಟ್ಯೂಟ್ ಗ್ಲೋಬಲ್ ಲೆವೆಲ್ ಅಲ್ಲಿ ಬರ್ತಕ್ಕಂತಹ ಒಂದು ಡೀಟೇಲ್ಸ್ ಡೇಟಾವನ್ನ ನೋಡ್ಕೊಂಡು ನಾವು ನೋಡ್ತಾ ಇರ್ತಕ್ಕಂಥದ್ದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎವ್ರಿ ಇಯರ್ ಯಾವ ರೀತಿಯ ಕ್ರಿಯೇಟ್ ಆಗ್ತಿದೆ ಅನ್ನೋದನ್ನ ಇವರು ಕಾಲಕ್ಕೆ ಅಪ್ಡೇಟ್ ಮಾಡ್ತಾರೆ. ಕರ್ಸರ್ನ ಫಾಲೋ ಮಾಡಿ, ಯು ಕ್ಯಾನ್ ಸಿ ಹಿಯರ್ ಟೋಟಲ್ ಸಪ್ಲೈ ಎಲ್ಲೆಲ್ಲಿಂದ ಬರ್ತಾ ಇದೆ. ಮೈನ್ ಪ್ರೊಡಕ್ಷನ್ ಇರ್ಬೋದು, ರೀಸೈಕ್ಲಿಂಗ್ ಇರ್ಬೋದು, ನೆಟ್ ಫಿಸಿಕಲ್ ಡಿಸ್ಇನ್ವೆಸ್ಟ್ಮೆಂಟ್ಸ್ಗಳು, ಈ ರೀತಿಯಾಗಿ ಮಲ್ಟಿಪಲ್ ಸೋರ್ಸಸ್ಗಳಿಂದ ಸಿಲ್ವರ್ನ ಸಪ್ಲೈ ಸಿಗ್ತಿದೆ ಮಾರ್ಕೆಟಲ್ಲಿ. ಇನ್ನೊಂದು ಕಡೆಯಿಂದ ಡಿಮ್ಯಾಂಡ್, ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ನಿಯರ್ಲಿ 59%ನಷ್ಟು ಸೋಲಾರಲ್ಲೇ ಇರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿರ್ಬೋದು, ಯಾವುದಕ್ಕೆ ಫ್ಯೂಚರ್ ಇದೆಯೋ ಆ ರೀತಿಯಾದಂಥ ಇಂಡಸ್ಟ್ರೀಸ್ಗಳಿಂದ ಮೇಜರ್ ಡಿಮ್ಯಾಂಡ್ ಸಿಲ್ವರ್ಗೆ ಕ್ರಿಯೇಟ್ ಆಗ್ತಾ ಇರತಕ್ಕಂಥದ್ದು. ಈವನ್ ಇನ್ಫ್ಯಾಕ್ಟ್ ಜ್ಯುವೆಲರಿಗೂ ಕೂಡ ಇದೆ. ಫೋಟೋಗ್ರಫಿ, ಜ್ಯುವೆಲರಿ, ಸಿಲ್ವರ್ ವೇರ್, ಈ ರೀತಿಯಾದಂಥ ಮಲ್ಟಿಪಲ್ ಸ್ಟ್ರೀಮ್ಸ್ಗಳಿದೆ. ಮೇಜರ್ ಡಿಮ್ಯಾಂಡ್ ಬಂದು ಇಂಡಸ್ಟ್ರಿಯಿಂದನೇ ಬರ್ತಾ ಇರತಕ್ಕಂಥದ್ದು. ದಿಸ್ ಈಸ್ ಇಂಪಾರ್ಟೆಂಟ್. ಈ ಒಂದು ವಿಚಾರದಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, 2016 ಕರ್ಸರ್ನ ಫಾಲೋ ಮಾಡಿ 1057 ಇದ್ದಂಥದ್ದು ಸಪ್ಲೈ, ಬಟ್ ಡಿಮ್ಯಾಂಡ್ ಎಷ್ಟಿದೆ? 993. ಡಿಮ್ಯಾಂಡ್ ಜಾಸ್ತಿ ಇಲ್ಲ, ಸಪ್ಲೈ ಜಾಸ್ತಿ ಇದೆ. ಅಂದರೆ ಮಟೀರಿಯಲ್ ಸಿಗ್ತಿದೆ, ಡಿಮ್ಯಾಂಡ್ ಇಲ್ಲ. 2017 ಸೇಮ್ ಸಿಚುವೇಶನ್, 18 ಸೇಮ್ ಸಿಚುವೇಶನ್, 19, 20, 21 ಈಸ್ ವೆನ್ ಸಿಚುವೇಶನ್ಸ್ಗಳು ಬದಲಾಗುತ್ತೆ. 2020 ಕ್ರೈಸಿಸ್ ಸಮಯ, ನಿಮ್ಮೆಲ್ಲರಿಗೂ ಗೊತ್ತು, ಕೋವಿಡ್ ಅದೆಲ್ಲ ಆಗ್ತಾ ಇತ್ತು. ಎಕನಾಮಿಕ್ ಸಿಚುವೇಶನ್ಸ್ಗಳು ಅಷ್ಟೊಂದು ವಾವ್ ಅನ್ನೋ ಥರ ಇರಲಿಲ್ಲ. ಸುಮಾರು ಸ್ಟಾಗ್ನೆನ್ಸಿ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಬಟ್ 2021, 1023 ಸಪ್ಲೈ ಬರುತ್ತೆ ಆ್ಯಂಡ್ 1100 ಫಾರ್ ದ ಫಸ್ಟ್ ಟೈಮ್ 2021ನಲ್ಲಿ ಡಿಮ್ಯಾಂಡ್ ಸಪ್ಲೈಗಿನ್ನ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಸ್ ಅ ರಿಸಲ್ಟ್ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, 2000 ಈಗ ನಾವು ವೀಕ್ಲಿ ಬೇಸಿಸಲ್ಲಿ ನೋಡ್ತೀವಿ ಅಂತಂದರೆ, ಡೋಂಟ್ ವರಿ, ಟೆಕ್ನಿಕಲ್ ಮಾಹಿತಿಗಳನ್ನು ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ 2021 ಯು ಕ್ಯಾನ್ ಸಿ ಹಿಯರ್ 2021 to 24 ಒಂದು ಕಂಪ್ಲೀಟ್ ಕನ್ಸಾಲಿಡೇಷನ್ ಅಂತ ಏನಿದೆಯೋ ಸಿಲ್ವರ್ಲಿ ಆಗುತ್ತೆ. ಆ್ಯಂಡ್ ಸಡನ್ಲಿ ಆಲ್ ಆಫ್ ಅ ಸಡನ್ 2024 ಹ್ಯೂಜ್ ರ್ಯಾಲಿ, ನಿಯರ್ಲಿ ಎಷ್ಟು ಅಪ್ರಾಕ್ಸಿಮೇಟ್ ಆಗಿ ನಾವು ನೋಡ್ತೀವಿ ಅಂತಂದ್ರೂ ಈಸಿಲಿ 300-400% ಲೋದಿಂದ ನಾವು ನೋಡ್ತೀವಿ ಅಂತಂದರೆ ನಿಯರ್ಲಿ 400%ನಷ್ಟು ಗ್ರೋತನ್ನು ಸಿಲ್ವರ್ ಕಾಣುತ್ತೆ. ಆ್ಯಂಡ್
ಯು ಕ್ಯಾನ್ ಕ್ಲಿಯರ್ಲಿ ಸಿ ಆನ್ ದ ಪೇಪರ್ 2022, 23, 24, 25 ಪ್ರೊಜೆಕ್ಷನ್ಸ್ಗಳು ಅಥವಾ ಫ್ಯೂಚರ್ ಪ್ರೊಜೆಕ್ಷನ್ಸ್ಗಳು ಪ್ರತಿಯೊಂದು ನಾವು ನೋಡ್ತೀವಿ ಅಂತಂದರೆ ಕನ್ಸಿಸ್ಟೆಂಟ್ ಆಗಿ ಇಯರ್ ಆನ್ ಇಯರ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಫಿಸಿಕಲ್ ಸಿಲ್ವರ್ಗೆ. ಬಿಕಾಸ್ 2000 ದೆರ್ ಇಸ್ ಅ ಇಂಪಾರ್ಟೆಂಟ್ ರೀಸನ್, 2020 ಆದಮೇಲೆ ತುಂಬ ಒಂದು ಕೋವಿಡ್ ಬಿಫೋರ್ ಕೋವಿಡ್ ಆಫ್ಟರ್ ಒಂಥರ ಲೈಫ್ ಸ್ಟೈಲೇ ಬದಲಾಗಿದೆ ನಮ್ಮದು. ಈ ಒಂದು ವಿಚಾರದಲ್ಲಿ ಕಂಟ್ರೀಸ್ಗಳ ಲೆವೆಲಲ್ಲೇ ಇರ್ಬೋದು ಅಥವಾ ಓವರಾಲ್ ಕಾರ್ಪೊರೇಟ್ಸ್ಗಳ ಲೆವೆಲಲ್ಲೇ ಇರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್, ಸೋಲಾರ್ ಪ್ಯಾನಲ್ ಇದೆಲ್ಲದಕ್ಕೂ ಕೂಡ ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ. ಆ್ಯಂಡ್ ಆಸ್ ಅ ರಿಸಲ್ಟ್ ಇದು ಅದರಲ್ಲಿ ಯೂಸ್ ಆಗ್ತಾ ಇರೋದ್ರಿಂದ ಫಿಸಿಕಲ್ ಸಿಲ್ವರ್ಗೆ ತುಂಬ ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಕ್ವಶನ್ ಈಸ್, ನಾವು ಕೊಡ್ತಾ ಇರತಕ್ಕಂತಹ ಈ ಬೆಲೆ, ಈ ಒಂದು 300-400% ಗ್ರೋತ್, ಇಸ್ ಇಟ್ ರಿಯಲಿ ಸಸ್ಟೈನೇಬಲ್ ಅಂತಕ್ಕಂಥ ಪ್ರಶ್ನೆಯಲ್ಲಿ ಬರುತ್ತೆ. ಇಮ್ಯಾಜಿನ್ ನೀವು ಒಂದು ಪರ್ಟಿಕ್ಯುಲರ್ ಮಟೀರಿಯಲ್ ಅನ್ನ, ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ವಸ್ತುವನ್ನ ನೀವು 100 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಿದ್ದೀರಾ. ಸೊ ಅದರಲ್ಲಿ ಸಿಲ್ವರ್ ಯೂಸ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಆಬ್ವಿಯಸ್ಲಿ ಆ ಮಟೀರಿಯಲ್ನ ನಿಮ್ಮವರೆಗೂ ತಲುಪಿಸ್ತಕ್ಕಂಥವನು ಅಥವಾ ಪ್ರಾಡಕ್ಟನ್ನು ನಿಮ್ಮವರೆಗೂ ತಲುಪಿಸ್ತಕ್ಕಂಥವನು, ಇಮ್ಯಾಜಿನ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಅನ್ಕೊಳ್ಳೋಣ. ಅವನಿಗೆ ಸಿಲ್ವರ್ ಮುಂಚೆ 1 ವರ್ಷದ ಹಿಂದೆ 100 ರೂಪೀಸ್ ಸಿಗ್ತಾ ಇದೆ, ಸಡನ್ಲಿ 300-400 ರೂಪೀಸ್ಗೆ ಅವನಿಗೆ ಸಿಗಬೇಕು, ಅದನ್ನು ತೊಗೊಂಬರ್ಬೇಕು ಅಂತಂದರೆ ಅವನು ಆ ಕಾಸ್ಟನ್ನು ಅವನು ಎಲ್ಲಿ ಹಾಕ್ತಾನೆ? ನಮ್ಮ ಮೇಲೇ ಹಾಕಬೇಕು ಎಂಡ್ ಆಫ್ ದ ಡೇ. ಸೊ 100 ರೂಪೀಸ್ಗೆ ಸಿಗ್ತಾ ಇದ್ದಂತಹ ಪ್ರಾಡಕ್ಟನ್ನು ಅಟ್ಲೀಸ್ಟ್ ಏನಿಲ್ಲಾದ್ರೂ 200-300 ಅದರಲ್ಲಿರ್ತಕ್ಕಂಥ ಒಂದು ಯೂಸೇಜ್, ಇವನ್ 20% ಸಿಲ್ವರ್ ಯೂಸ್ ಆಗುತ್ತೆ ಆ ಪ್ರಾಡಕ್ಟಲ್ಲಿ ಅಂತಂದರೆ ಆಬ್ವಿಯಸ್ಲಿ 4 times ದ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ನಿಯರ್ಲಿ ಡಬಲ್ ದ ಕಾಸ್ಟನ್ನು ಬರೀ 1 ವರ್ಷದಲ್ಲಿ ಕೊಡಬೇಕಾಗತ್ತೆ ನಾವು ಆ ಒಂದು ಪ್ರಾಡಕ್ಟ್ಗೆ. ಸೊ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರೀತಾರೆ ಇದನ್ನು. ಈ ರೀತಿಯಾಗಿ ಆದಾಗ ಆಬ್ವಿಯಸ್ಲಿ ಗೌರ್ಮೆಂಟ್ಸ್ಗಳಿರ್ಬೋದು ಅಥವಾ ಇದರಲ್ಲಿರ್ತಕ್ಕಂಥ ಸಿಸ್ಟಮ್ಸ್ಗಳೇನಿದೆಯೋ ಇದನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನ, ಈಗ ಸಿಲ್ವರ್ ಕ್ರ್ಯಾಶ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದನೇ ಪ್ರಯತ್ನವನ್ನು ತುಂಬಾ ಜನಗಳು ಪಡ್ತಾರೆ. ಬಟ್ ನಮ್ಮ ಐಡಿಯಲ್ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಜಾಸ್ತಿ ಆಗ್ತಾ ಇದೆ 400%, 300%, ಇನ್ನೂ 300% ಹೋಗ್ಬಿಡುತ್ತೆ, 400% ಹೋಗ್ಬಿಡುತ್ತೆ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ನಾವಿರ್ತೀವಿ. ತಪ್ಪು ಅಂತಲ್ಲ, ಬಟ್ ಎಂಡ್ ಆಫ್ ದ ಡೇ ಇಟ್ ಈಸ್ ಗೇಮ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಇಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತಂದರೆ ನಮಗೆ ಎಂಡ್ ಪ್ರಾಡಕ್ಟ್ಗೂ ಕೂಡ, ಇದರಲ್ಲಿ ಯೂಸ್ ಆಗ್ತಕ್ಕಂಥ ಎಂಡ್ ಪ್ರಾಡಕ್ಟ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಅಂತ ಹೇಳ್ತೀವಿ ನಾವು, ಹಣದುಬ್ಬರ ಜಾಸ್ತಿ ಆಗುತ್ತೆ, ನಮ್ಮ ಜೇಬಿಗೆ ಇದರಿಂದ ಹೊಡೆತ ಬೀಳುತ್ತೆ. ಸೊ ಈ ಎಂಟೈರ್ ಸಿಸ್ಟಮ್ ಇಂಬ್ಯಾಲೆನ್ಸ್ ಏನಿದೆಯೋ ಇದು ಒಂದು ಬ್ಯಾಲೆನ್ಸ್ಡ್ ವೇದಲ್ಲಿ ರನ್ ಆಗ್ತಾ ಇರಬೇಕು. ಹಿಸ್ಟಾರಿಕಲಿ ನಾವು ನೋಡ್ತೀವಿ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ, ಅರೌಂಡ್ 10-11%, 12% ಇನ್ಕ್ರಿಮೆಂಟ್ ಪ್ರೈಸಲ್ಲಿ ಹಾಕೊಂಡು ಬಂದಿರುತ್ತೆ ಸಿಲ್ವರ್ದು. ಸೊ ಬ್ಯಾಲೆನ್ಸ್ಡ್ ವೇದಲ್ಲಿ ಆಗಿರ್ತಕ್ಕಂಥದ್ದು 1 ವರ್ಷದಲ್ಲಿ ಆಲ್ ಆಫ್ ಅ ಸಡನ್ 300-400% ಬೆಲೆಯಲ್ಲಿ ಗ್ರೋತ್ ಆಗಿದೆ ಅಂತಂದರೆ ಆಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಇಮಿಡಿಯೇಟ್ಲಿ ಆಗುತ್ತೆ. ಓವರ್ ದ ಲಾಂಗ್ ಟರ್ಮ್ ಆದರೆ, ಅಗೇನ್ ಐ ಆಮ್ ರಿಪೀಟಿಂಗ್, ಓವರ್ ದ ಲಾಂಗ್ ಟರ್ಮ್ 10 ವರ್ಷ 11 ವರ್ಷ ಈ ರೀತಿಯಾಗಿ ಆಗಾದಾಗ ಈ ರೀತಿಯಾದಂತಹ ಒಂದು ಗ್ರೋತ್ ಇಸ್ ಫೈನ್, ಅಕ್ಸೆಪ್ಟಬಲ್. ಬಟ್ 1-1.5-2 ವರ್ಷದಲ್ಲಿ ಆಗುತ್ತೆ ಅಂತಂದರೆ ಡೆಫಿನೆಟ್ಲಿ ಸಿಸ್ಟಮ್ ಅಲ್ಲಿ ಇದು ಅಕ್ಸೆಪ್ಟಬಲ್ ಆಗಲ್ಲ. ಯಾವಾಗ ಈ ರೀತಿಯಾದಂತಹ ಕ್ರೇಜಿ ಲೆವೆಲ್ ಆಫ್ ಗ್ರೋತ್ ಸಿಲ್ವರ್ನ ಬೆಲೆಯಲ್ಲಿ ಕಾಣಿಸ್ತೋ, ಇದನ್ನ ಹೆಂಗಾದ್ರೂ ಮಾಡಿ ಕೆಳಗಡೆ ತರಬೇಕು ಅಂತ ಸುಮಾರು ಪ್ರಯತ್ನಗಳು ನಡೀತು. 2 ರೀತಿಯಾದಂತಹ ಸಿಲ್ವರ್ ಮಾರ್ಕೆಟ್ ಇವತ್ತಿನ ಕಾಲಕ್ಕೆ ಇರತಕ್ಕಂಥದ್ದು, ಒಂದು ಫಿಸಿಕಲ್ ಮಾರ್ಕೆಟ್, ಇನ್ನೊಂದು ಪೇಪರ್ ಮಾರ್ಕೆಟ್ ಅಂತ ಹೇಳ್ತಾರೆ. ಇದನ್ನ ಲಾಸ್ಟ್ ಅಲ್ಲೂ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಸಿಲ್ವರ್ ಅಂತ ಅನ್ಕೊಳ್ಳೋಣ, ಅಥವಾ ನನ್ನ ಎದುರುಗಡೆ ಒಂದು ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಇಸ್ ಆಕ್ಚುಯಲ್ ಮಟೀರಿಯಲ್ ನನ್ನ ಹತ್ರ ಇದೆ. ಬಟ್ ಈ ಕಂಪ್ಯೂಟರ್ನ ಇನ್ನೊಂದು ಕಾಂಟ್ರಾಕ್ಟನ್ನು ನಾನು ಮಾಡ್ಕೊಳ್ಬೋದು. ನಿಮ್ಮ ಜೊತೆ ಬಂದು ನೋಡಪ್ಪ ಕಂಪ್ಯೂಟರ್ ಇಲ್ಲಿದೆ, ಈ ಕಂಪ್ಯೂಟರ್ನ ಬೆಲೆ ಏರುಪೇರು ಆಗ್ತಾ ಇರುತ್ತೆ, ನನಗೆ ಅದರದ್ದು ತಲೆ ಬಿಸಿ ಎಲ್ಲ ಬೇಡ, ನೆಕ್ಸ್ಟ್ 1 ತಿಂಗಳು ಆದಮೇಲೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಬೋಣ, ನಾನು ನೀನು 100 ರೂಪಾಯಿ ಬೆಲೆ ನಡೀತಾ ಇದೆ, 100 ರೂಪಾಯಿಗೆ ನೀನು ನನಗೆ ಇದನ್ನು ವಾಪಸ್ ಕೊಡಬೇಕು, ನಾನು ನಿನ್ನ ಕಡೆಯಿಂದ ಪರ್ಚೇಸ್ ಮಾಡ್ಕೊಳ್ಳೋ ಥರ ಇರಬೇಕು. ಸೊ ನೀನು ಹೆಂಗೆ ತಂದು ಕೊಡ್ತೀಯೋ ಮಾಡ್ತೀಯೋ ದಟ್ ಈಸ್ ಅಪ್ ಟು ಯು. ಡೀಲ್ ಬಂದು 100 ರೂಪೀಸ್ಗೆ, ಫ್ಯೂಚರಲ್ಲಿ ಆಗ್ತಕ್ಕಂತಹ ಬೆಲೆ ಏನಿದೆಯೋ ಆ ಬೆಲೆಯನ್ನು ಮುಂಚೆನೇ ಫಿಕ್ಸ್ ಮಾಡ್ತಕ್ಕಂತಹ ಒನ್ ಆಫ್ ದ ಕಾಂಟ್ರಾಕ್ಟ್ಸ್, ಇದನ್ನ ಡೆರಿವೇಟಿವ್ಸ್ ಅಂತ ಕರೀತಾರೆ. ಸಿಂಪಲ್ ವರ್ಡ್ಸಲ್ಲಿ ಹೇಳ್ತಿದ್ದೀನಿ, ತುಂಬ ಟೆಕ್ನಿಕಲ್ ಮಾಹಿತಿಗಳು ಇದರಿಂದ ಬರುತ್ತೆ, ಜಾಸ್ತಿ ಟೆಕ್ನಿಕಲ್ ಆಗಿ ಹೋಗೋದು ಬೇಡ. ಬಟ್ ಈ ಪೇಪರ್ ಮಾರ್ಕೆಟ್ ಏನಿದೆಯೋ ಇದು ರನ್ ಆಗ್ತಕ್ಕಂಥದ್ದು ಮಾರ್ಜಿನ್ ಮೇಲೆ. ವೆರಿ ಇಂಪಾರ್ಟೆಂಟ್ಲಿ, ಫಾರ್ ಎಕ್ಸಾಂಪಲ್ ಈ ಕಾಂಟ್ರಾಕ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಆಕ್ಚುಯಲ್ ಬೆಲೆ ಎಷ್ಟು 100 ರೂಪೀಸ್ ಮಟೀರಿಯಲ್ದು, 20 ರೂಪೀಸ್ ಕೊಟ್ಟರು ಕೂಡ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ಬಹುದು. ಅಂದ್ರೆ ಮಾರ್ಜಿನ್ ಅಂತ ಹೇಳ್ತಾರೆ. 100 ರೂಪೀಸ್ ಆಕ್ಚುಯಲ್ ಆಗಿ ಪ್ರಾಡಕ್ಟ್ ವ್ಯಾಲ್ಯೂ, ಬಟ್ 20 ರೂಪೀಸ್ ಇದ್ರೂ ಕೂಡ ಇದರಲ್ಲಿ ವ್ಯವಹಾರಗಳನ್ನ ಮಾಡಬಹುದು ಅಂತ ಹೇಳ್ಕೊಂಡು. ಸೊ ಸ್ಮಾಲ್ ವೇರಿಯೇಷನ್ಸ್ಗಳಿದ್ರೆ ಸ್ಟಿಲ್ ಮ್ಯಾನೇಜಬಲ್. ತೀರಾ ವೇರಿಯೇಷನ್ಸ್ಗಳಿಗೆ 400% ಆಯಿತು, ನನ್ನ ಅಗೇನೆಸ್ಟ್ ಕಾಂಟ್ರಾಕ್ಟ್ ಮಾಡ್ಕೊಂಡಿರೋನು 20 ರೂಪೀಸ್ ಕಾಂಟ್ರಾಕ್ಟಲ್ಲಿ ಎಂಟ್ರಿ ಆಗಿರೋದು, ಅವನು ಆ ಮಿಕ್ಕಿರೋ 80 ರೂಪೀಸ್ನಷ್ಟು ವೇರಿಯೇಷನ್ಸ್ಗಳನ್ನ ಈಗಿರೋ ಬೆಲೆಗೆ ಅಡ್ಜಸ್ಟ್ ಮಾಡಿಕೊಡ್ಬೇಕು ಅಂತಂದರೆ ಆಲ್ಮೋಸ್ಟ್ ಅವನಿಗೆ ಬರ್ಡನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ರೆಷರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು, ಬ್ಯಾಂಕ್ಸ್ಗಳು ಈ ಒಂದು ರೀತಿಯಾದಂಥ ಕಾಂಟ್ರಾಕ್ಟ್ಸ್ಗಳಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಪೇಪರ್ ಮಾರ್ಕೆಟಲ್ಲಿ ಆಲ್ ಆಫ್ ಅ ಸಡನ್ ಮೋರ್ ದ್ಯಾನ್ 20-25% ಪ್ರೆಷರ್ ಅಥವಾ ಫಾಲ್ ಏನಿದೆಯೋ
ಒಂದೇ ದಿನದಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ. CME ಅಂತ ಹೇಳ್ತಾರೆ. ಇದು ಎರಡನೇ ಇಂಪಾರ್ಟೆಂಟ್ ಪ್ಲೇಯರ್ಲಿ ಬರ್ತಕ್ಕಂಥದ್ದು. ನೀವು ಗಮನಿಸ್ತಾ ಇರ್ಬೋದು. CME ಅಂದರೆ ಈಗ ಯಾವ ರೀತಿ NSE BSE ಇದೆಯೋ ಅದೇ ರೀತಿ ಗ್ಲೋಬಲ್ ಲೆವೆಲಲ್ಲಿ ಕಾಂಟ್ರಾಕ್ಟ್ಸ್ಗಳು, ಈಗ ಸಿಲ್ವರ್, ಗೋಲ್ಡ್ ಈ ರೀತಿಯಾದಂತಹ ಕಾಂಟ್ರಾಕ್ಟ್ಸ್ಗಳನ್ನು ಟ್ರೇಡ್ ಮಾಡಲಿಕ್ಕೆ ಇರತಕ್ಕಂತಹ, ಪೇಪರ್ನ ಟ್ರೇಡ್ ಮಾಡಲಿಕ್ಕೆ ಇರತಕ್ಕಂತಹ ಒನ್ ಆಫ್ ದ ಮೇಜರ್ ಎಕ್ಸ್ಚೇಂಜ್. ಸೊ ಇವರು ಡಿಸೈಡ್ ಮಾಡ್ತಾರೆ ಎಷ್ಟು ಮಾರ್ಜಿನನ್ನು ನಾವು ಚಾರ್ಜ್ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಯು ಕ್ಯಾನ್ ಸಿ ಇಯರ್ February 1 ಒಂದು ರಿಪೋರ್ಟನ್ನು ನಾನು ಹೇಳ್ತಾ ಇರತಕ್ಕಂಥದ್ದು. ಎಫೆಕ್ಟಿವ್ ಫ್ರಮ್ ಮಂಡೇ ಮಾರ್ಜಿನ್ ಫಾರ್ ಗೋಲ್ಡ್ ಕಾಂಟ್ರಾಕ್ಟ್ಸ್ ಆ್ಯಂಡ್ ಇವನ್ ಸಿಲ್ವರ್ಗೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಕೇಸ್ 6, 15, 20% ಈಗ ₹20 ಕಾಂಟ್ರಾಕ್ಟ್ಗೆ ನಾನು ಎಂಟ್ರಿ ಆಗ್ಬೋದಿತ್ತು ಅಂತಂದರೆ ಸಡನ್ಲಿ ₹30-40 ತೊಗೊಂಬರ್ಬೇಕು ಅಂತಂದಾಗ ಕಾಂಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಪ್ರೆಷರ್ ಆಗುತ್ತೆ. ಇನ್ ದ ಸೆನ್ಸ್ ಇದು ತುಂಬ ಚಿಕ್ಕ ಅಮೌಂಟ್ ಆದರೆ ಫೈನ್, ಬಟ್ ಇಲ್ಲೆಲ್ಲ ಡ್ರೀಲ್ ಆಗ್ತಕ್ಕಂಥದ್ದು ಬಿಲಿಯನ್ಸ್ ಟ್ರಿಲಿಯನ್ಸ್ಗಳಲ್ಲಾಗಿರೋದ್ರಿಂದ ಈವನ್ 1-2% ವೇರಿಯೇಷನ್ ಎಕ್ಸ್ಚೇಂಜ್ ಮಾಡುತ್ತೆ ಅಂತಂದ್ರೂ ಕೂಡ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋರಿಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅಥವಾ ಆಲ್ರೆಡಿ ಕಾಂಟ್ರಾಕ್ಟಲ್ಲಿ ಯಾರು ಇರ್ತಾರೋ, ಈಗ ಫಾರ್ ಎಕ್ಸಾಂಪಲ್ ನಾನು ಬೈ ಮಾಡಿದ್ದೀನಪ್ಪ ಸಿಲ್ವರ್ನ ಡೈರೆಕ್ಟಾಗಿ ಫಿಸಿಕಲ್ ಬೈ ಮಾಡೋ ಬದಲು ಪೇಪರಲ್ಲಿ ಎಂಟ್ರಿ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳೋಣ. ₹100 ಕೊಡೋ ಬದಲು ₹20 ಕೊಟ್ಟಿದ್ದೀನಿ, ಬಟ್ ಸಡನ್ಲಿ ಎಕ್ಸ್ಚೇಂಜ್ ಬಂದು ₹30-40 ಕೊಡು ಅಂದ ತಕ್ಷಣ ಎಲ್ಲಿಂದ ತರಬೇಕು ನಾನು? ಆ ರೀತಿಯಂಥ ಸಂದರ್ಭದಲ್ಲಿ ಫೋರ್ಸ್ ಲಿಕ್ವಿಡೇಷನ್ ಅಂತ ಹೇಳ್ತಾರೆ ಟೆಕ್ನಿಕಲ್. ಇನ್ ದ ಸೆನ್ಸ್ ನಾನು ಆ ಕಾಂಟ್ರಾಕ್ಟಿಂದ ಹೊರಗಡೆಗೆ ಬರಲಿಕ್ಕೆ ಫೋರ್ಸ್ ಮಾಡಿಬಿಡುತ್ತೆ. ಇದು ಅವರು ಡೈರೆಕ್ಟಾಗಿ ಹೇಳಲ್ಲ, ಬಟ್ ಈ ರೀತಿಯ ಮಾರ್ಜಿನ್ ಇನ್ಕ್ರೀಸ್ ಮಾಡೋದು ಈ ರೀತಿಯಾಗಿ ಅಲ್ಲಾದಾಗ ಜನಗಳಲ್ಲಿ ಆಬ್ವಿಯಸ್ಲಿ ನನಗೆ ಹೆಂಗೂ ಒಂದು 100% ಪ್ರಾಫಿಟ್ ಬಂದಿದ್ದಪ್ಪ, ಸುಮ್ಮನೆ ಕ್ಲೋಸ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಕೊಂಡು ಕಾಂಟ್ರಾಕ್ಟ್ಸ್ಗಳನ್ನು ರ್ಯಾಪಿಡ್ಲಿ ಜನಗಳು ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೋರ್ಸ್ಡ್ ಲಿಕ್ವಿಡೇಷನ್ ಅಂತ ಹೇಳ್ತಾರೆ. ಇದು ಒಂದು ಕಡೆಯಿಂದ. ಎರಡನೇದ್ದು ಮೇನ್ ಕಾರಣ ನಾನು ಆಲ್ರೆಡಿ ಹೇಳಿದೆ, ಶಾರ್ಟ್ ಪೀರಿಯಡಲ್ಲಿ ಹ್ಯೂಜ್ ಗ್ರೋತ್ ಸಿಲ್ವರ್ ರ್ಯಾಲಿ ಆಗಿತ್ತು. ಈ ರೀತಿಯಾದಂಥ ಫೋರ್ಸ್ಡ್ ಲಿಕ್ವಿಡೇಷನ್ ಮಲ್ಟಿಪಲ್ ಫ್ಯಾಕ್ಟರ್ಸ್ಗಳು, ಹಾಗೆ ಯಾರ್ಯಾರು 4 ಲಕ್ಷ 3.7 3.8 ಲ್ಯಾಕಿಗೆ ಹೋದಾಗೆಲ್ಲ ಸಿಲ್ವರ್ಲಿ ಎಂಟ್ರಿ ಆಗಿದ್ರು ಅವರಲ್ಲಿ ಲಾಸನ್ನು ನೋಡಿದ ತಕ್ಷಣ ಒಂದು ಪ್ಯಾನಿಕ್ ಕೂಡ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಮಲ್ಟಿಪಲ್ ಇಂಗ್ರೀಡಿಯೆಂಟ್ಸ್ಗಳೇನಿದೆಯೋ ಎಲ್ಲ ಸೇರಿಕೊಂಡು ಒಂದೇ ಸತಿನೇ ಪ್ರೆಷರು ಸಿಲ್ವರಲ್ಲಿ ಕ್ರಿಯೇಟ್ ಆಯಿತು. ಮೇನ್ ಕಾರಣ ಶಾರ್ಟ್ ಪೀರಿಯಡಲ್ಲಿ ಜಾಸ್ತಿ ರ್ಯಾಲಿ ಆಗಿದ್ದಂಥದ್ದು. ಇದರಿಂದ ಇನ್ಫ್ಲೇಷನ್ ಲೆವೆಲಲ್ಲಿ ಹೊಡೆತ ಬೀಳುತ್ತೆ. ತುಂಬ ಜನಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಕ್ರೇಜಿ ಲೆವೆಲ್ ಆಫ್ ವಾಲ್ಯೂಮ್ಸ್ಗಳಿತ್ತು. ಯಾವಾಗ ಈ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಯಿತು, ಸಡನ್ಲಿ ಪ್ರೆಷರ್ ಮಾರ್ಕೆಟಲ್ಲಿ ಕ್ರಿಯೇಟ್ ಆಯಿತು. ಮೋರ್ ದ್ಯಾನ್ 40% ಫಾಲ್. ನೋಡೋಕೆ ಸಿಂಪಲ್ ಅನಿಸುತ್ತೆ, ಬಟ್ 4 ಲಕ್ಷದಲ್ಲಿ ಎಂಟ್ರಿ ಆಗಿರ್ತಕ್ಕಂಥವ್ರಿಗೆ ಇಟ್ ಈಸ್ ಆಲ್ಮೋಸ್ಟ್ 1.5-2 ಲಕ್ಷದಷ್ಟು ಲಾಸ್ ಓವರ್ ನೈಟ್, ಜಸ್ಟ್ ಒಂದು 2-3 ಡೇಸಲ್ಲಿ ಆ ರೀತಿಯಾದಂಥ ಲಾಸನ್ನು ಎಷ್ಟೋ ಜನಗಳು ಈ ಒಂದು ಸಿಚುವೇಷನಲ್ಲಿ ಅನುಭವಿಸಿದ್ರು. ಇಮ್ಯಾಜಿನ್ ಫಿಸಿಕಲ್ ಸಿಲ್ವರ್ ಇಸ್ ಸಮ್ ವಾಟ್ ಫೈನ್, ಬಟ್ ಪೇಪರ್ ಕಾಂಟ್ರಾಕ್ಟ್ಸ್ಗಳಲ್ಲಿ ₹20-30 ಕೊಟ್ಟು ಮಾರ್ಜಿನಿಗೆ ಎಂಟ್ರಿ ಆಗಿರ್ತಕ್ಕಂಥವ್ರ ಪರಿಸ್ಥಿತಿ ಏನಾಗಬೇಡ. ಸೊ 1.5 ಲಕ್ಷ ಇಲ್ಲಿ 1 kg ಆಗಿದೆ ಅಂತಂದರೆ ಅವರಿಗೆ 3-4 ಲಕ್ಷದಷ್ಟು ಲಾಸ್ ಒಂದು ಪರ್ಟಿಕ್ಯುಲರ್ KGಲಿ ಆಗಿರ್ತಕ್ಕಂಥ ಸಿಚುವೇಶನ್ಸ್ಗಳು ವೆರಿ ಶಾರ್ಟ್ ಟರ್ಮಲ್ಲಿ ಆಯಿತು. ಮೋರಲ್ ಈಸ್ ವೆರಿ ಸಿಂಪಲ್. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಸಿಲ್ವರ್ ಆ್ಯಂಡ್ ಗೋಲ್ಡ್ ಬೋತ್ಗೂ ಇದು ಕನ್ಸಿಡರ್ ಆಗುತ್ತೆ. ಯಾವಾಗ ಹ್ಯೂಜ್ ಟ್ರಾನ್ಸಾಕ್ಷನ್ಸ್ಗಳು, ಜಾಸ್ತಿ ಜನಗಳು ಹೋಗ್ತಕ್ಕಂಥದ್ದು, ಶಾರ್ಟ್ ಪೀರಿಯಡಲ್ಲಿ ಹೆವಿ ಗ್ರೋತ್ ಆಗ್ತಕ್ಕಂಥದ್ದು ಮೆಟಲ್ಸ್ಗಳಲ್ಲಿ ಆಗುತ್ತೋ, ಬಿ ವೆರಿ ಕಾಷಿಯಸ್. ನೀವು ಪ್ರಾಫಿಟಲ್ಲಿದ್ದೀರಾ ಅಂತಂದರೆ ಪ್ರಾಫಿಟ್ಸ್ಗಳನ್ನ ಬುಕ್ ಮಾಡ್ಕೊಳ್ಳೋದ್ರ ಮೂಲಕನೋ ಅಥವಾ ಅದರಿಂದ ಬೇರೆ ಅಸೆಟ್ ಕ್ಲಾಸ್ಗೆ ಶಿಫ್ಟ್ ಆಗೋದ್ರ ಮೂಲಕನೋ ಈ ರೀತಿಯಾಗಿ ನಾವು ರಿಸ್ಕನ್ನು ಮ್ಯಾನೇಜ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೂ ಮೇಲೆ ಹೋಗುತ್ತಾ ಬಿಡುತ್ತಾ ಅನ್ನೋ ಪ್ರಶ್ನೆ ಅಲ್ಲ, ರಿಸ್ಕಿನ ಲೆವೆಲ್ ಏನಿದೆಯೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಮೆಟಲ್ಸ್ಗಳಲ್ಲಿ ಶಾರ್ಟ್ ಟರ್ಮಲ್ಲಿ ಈ ರೀತಿಯಾದಂಥ ಹ್ಯೂಜ್ ಗ್ರೋತ್ಗಳು ಆದಾಗ. ಸಿಂಪಲ್ ಟೆಕ್ನಿಕಲ್ ಮಾಹಿತಿ ಪ್ರಕಾರನೇ ಹೇಳ್ತೀನಿ ಅಂತಂದ್ರೂ ಕೂಡ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈಗ ಆ್ಯಾವ್ರೇಜ್ ಗೋಲ್ಡ್ ಎಷ್ಟು ಗ್ರೋತ್ ಆಗಬೇಕು ಆನ್ ಅಂಡ್ ಆವ್ರೇಜ್ ಇಯರ್ಲಿಗೆ ಒಂದು 10-15%, 15% ಅನ್ಕೊಂಡ್ಬಿಡೋಣಪ್ಪ. 15% ಗ್ರೋತ್ ಆಗಬೇಕು ಆವ್ರೇಜ್ ಆಗಿ. ಒಂದೇ ವರ್ಷದಲ್ಲಿ 60% ಅಂದರೆ ಆಲ್ಮೋಸ್ಟ್ 5 ಟೈಮ್ಸ್ ಲೆಕ್ಕ ಇಟ್ಕೊಂಬಿಡಿ. ಒಂದು ಶಾರ್ಟ್ ಪೀರಿಯಡಲ್ಲಿ 1-1.5 ವರ್ಷದಲ್ಲಿ 5 ಟೈಮ್ಸ್ನಷ್ಟು ಗ್ರೋತ್ ಆಗುತ್ತೆ ಅಂತಕ್ಕಂತಹ ಸಿಚುವೇಷನಲ್ಲಿ ಬೆಟರ್ ನೀವು ಕಾಷಿಯಸ್ ಆಗಿರಬೇಕು. ಆವಾಗ ಎಂಟ್ರಿ ಆಗ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇರೋ ಪೊಸಿಷನ್ಸ್ಗಳನ್ನು ಕೂಡ ಸೇಫ್ ಗಾರ್ಡ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ಮ್ಯಾಟರ್ ಆಗುತ್ತೆ. ಇದಕ್ಕೆ ನಾನು ಟ್ರೇಡಿಂಗ್ ವ್ಯೂ ಅಂತಕ್ಕಂಥ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೀ ಆಗೇನೇ ಇರುತ್ತೆ, ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್. ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಫೇಮಸ್ ಸಿಲ್ವರ್ ETF ನಾನು ಇಲ್ಲಿ ತಗೊಳ್ತಾ ಇರ್ತಕ್ಕಂಥದ್ದು. ಸುಮಾರು ಜನ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರು ನಿಮ್ಗೆ ಗೊತ್ತಿರ್ಬೋದು, ಸಿಲ್ವರ್ ETF ಅಂತ ಹೇಳ್ತಾರೆ. ಸೊ ICICI ಅವರು ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ ದ ಸೆನ್ಸ್ ಇದನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ $255 ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು. ಸಿಲ್ವರ್ ಪ್ರೈಸ್ನ ರಿಫ್ಲೆಕ್ಟ್ ಮಾಡುತ್ತೆ ಆ್ಯಂಡ್ ಫಿಸಿಕಲ್ ಸಿಲ್ವರ್ನ ಇವರು ಆ್ಯಕ್ಚುಲಾಗಿ ಹೋಲ್ಡ್ ಮಾಡಿರ್ತಾರೆ ಹಿಂದ್ಗಡೆಗೆ. ಸೊ ಫಿಸಿಕಲ್ ಸಿಲ್ವರ್ ಬ್ಯಾಕ್ಡಪ್ ಇರುತ್ತೆ ETFಗೆ. ಹಾಗಾಗಿ ಒನ್ ಆಫ್ ದ ಫೇಮಸ್ ವೇ ಆಫ್ ಇನ್ವೆಸ್ಟಿಂಗ್ ಇನ್ ಮೆಟಲ್ಸ್ ಇವತ್ತಿನ ಕಾಲಕ್ಕೆ ನೋಡ್ತೀವಿ ಅಂತಂದರೆ ಭಾರತದಲ್ಲಿ ಅದು ETFಸ್ಗಳ ಮೂಲಕ ಆಗಿರುತ್ತೆ. ಇಲ್ಲಿ ಫಸ್ಟ್ ಲೆವೆಲ್ ಇದು. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ ಇಂಡಿಕೇಟರ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಹೋಗಿ ನಾನು ವಾಲ್ಯೂಮ್ಸ್ ಅಂತ ಕೊಡ್ತೀನಿ. ಇಫ್ ಯು ಆರ್ ಇನ್ವೆಸ್ಟಿಂಗ್ ಇನ್ ETF ಇದು ಗೊತ್ತಿರಬೇಕು ನಿಮಗೆ, ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ. ವಾಲ್ಯೂಮ್ ಅಂತಕ್ಕಂಥದ್ದು ಕಾಣಿಸುತ್ತೆ ನೋಡಿ, ಇಲ್ಲಿ ವಾಲ್ಯೂಮನ್ನು ಕ್ಲಿಕ್ ಮಾಡಿದೆ ಅಂತಂದರೆ ಇಲ್ಲಿ ಕೆಳಗಡೆಗೆ ಬಾರ್ಸ್ಗಳು ಕಾಣುತ್ತೆ ನಮಗೆ. ಜಸ್ಟ್ ಒಂದು ಸತಿ ಸುಮ್ಮನೆ ಝೂಮ್ ಔಟ್ ಮಾಡಿ ನಾನು ನೋಡ್ತೀನಿ ಅಂದರೆ 2024 ನಾವು ಇಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ ವೀಕ್ಲಿ ಬೇಸಿಸಲ್ಲಿ. ಬಟ್ ಡೈಲಿ ಬೇಸಿಸಲ್ಲಿ ನೋಡೋಣ. ಸಿ
ಇದನ್ನ ಕಂಟಿನ್ಯೂಸ್ ಆಗಿ ನಮ್ಮ ಕಡೆಯಿಂದ ರಿಮೈಂಡರ್ನ ಕೊಡ್ತಾ ಇದ್ದಂಥದ್ದು. ಯಾವಾಗೆಲ್ಲ ವಾಲ್ಯೂಮ್ಸ್ಗಳು ಬರುತ್ತೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಹಿಂದೆ ಕೇಸಲ್ಲಿ ನೋಡೋಣ, ಈಗ ಯಾವಾಗ 2025 ಅಕ್ಟೋಬರ್ ಸಮಯದಲ್ಲಿ ಇಲ್ಲಿ ಒಂದು ವಾಲಿಟಿಲಿಟಿ ಕ್ರಿಯೇಟ್ ಆಯಿತು. ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಕರ್ಸರ್ನ, ಈ ವಾಲ್ಯೂಮ್ಗಳೇನಿದೆಯೋ ನೆಕ್ಸ್ಟ್ ಲೆವೆಲ್ಗೆ ಇಲ್ಲಿ ರೀಚ್ ಆಗಿದೆ. ಸೊ ಈ ಒಂದು ಲಾಜಿಕ್ಕಿನ ಪ್ರಕಾರ ನೋಡ್ತೀವಿ ಅಂತಂದರೆ ವೆರಿ ಸಿಂಪಲ್. ಬೇಸಿಕಲಿ ಯಾವಾಗ ಈ ಬಾರ್ ಏನಿದೆಯೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಆವರೇಜ್ ಆಗಿ ಅಂದರೆ ಇಲ್ಲೆಲ್ಲ ಮೂವ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಎಷ್ಟಿತ್ತು, ಕ್ಯಾಶುವಲ್ ಆಗಿ ಇದ್ದಂತಹ ಒಂದು ನಂಬರ್ ಇದು, ರೈಟ್. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ವಾಲ್ಯೂಮ್ ಅಂತಿದೆಯಲ್ವ, ಇದ್ರ ವಾಲ್ಯೂಮ್ ಪಕ್ಕದಲ್ಲಿ ಇನ್ಫಾರ್ಮೇಷನ್ಸ್ಗಳು ನಿಮ್ಗೆ ಕಾಣಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ವಾಲ್ಯೂಮ್ ಅಂತ ಹೇಳಿದ್ರ ಪಕ್ಕದಲ್ಲಿ ಎಷ್ಟು ಮಿಲಿಯನ್ ಆಫ್ ಟ್ರಾನ್ಸಾಕ್ಷನ್ಸ್ಗಳಾಗಿದೆ ಅನ್ನೋದು ನಿಮ್ಗೆ ತೋರಿಸುತ್ತೆ, ರೈಟ್. ಸೊ ಅಪ್ರಾಕ್ಸಿಮೇಟ್ಲಿ ಆವರೇಜ್ ಆಗಿ ಇದರಲ್ಲಿ ನೋಡ್ತೀರಾ ಅಂತಂದರೆ ನೀವು ಈಗ ನೋಡಿ ಈ ನಾರ್ಮಲ್ ಪೀರಿಯಡ್ಸ್ಗಳಲ್ಲಿ 4-5 ಮಿಲಿಯನ್ ಗಮನಿಸ್ತಾ ಇರ್ಬೋದು ವಾಲ್ಯೂಮ್ ಅಂತಕ್ಕಂಥದ್ದನ್ನು, 4-5-6 ಮಿಲಿಯನ್ ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10-11 ಮಿಲಿಯನ್ ಅಷ್ಟು ಆದಂತಹ ಟ್ರಾನ್ಸಾಕ್ಷನ್ಸ್ಗಳು. ಬಟ್ ಈ ಸಿಚುವೇಶನ್ಸ್ಗಳು ಯಾವಾಗ ಪೀಕಲ್ಲಿದ್ದಂತಹ ಸಂದರ್ಭದಲ್ಲಿ ಯು ಕ್ಯಾನ್ ಸಿ 25-60 ಮಿಲಿಯನ್. ಯಾವತ್ತು ಮಾರ್ಕೆಟ್ ಬಿತ್ತಲ್ವಾ 60 ಮಿಲಿಯನ್ಸ್ನಷ್ಟು ಟ್ರಾನ್ಸಾಕ್ಷನ್ಸ್ಗಳು ಒಂದೇ ದಿನದಲ್ಲಿ ಆಗಿರ್ತಕ್ಕಂಥದ್ದು, ಅಂದರೆ ಅಷ್ಟು ಜನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿನ ಇದು ನಮಗೆ ತೋರಿಸುತ್ತೆ. ಸೊ ನಾರ್ಮಲ್ ಆವ್ರೇಜ್ ವಾಲ್ಯೂಮ್ಸ್ಗಿನ್ನ 5-10 ವಾಲ್ಯೂಮ್ಸ್ ಬರ್ತಕ್ಕಂಥದ್ದು. ಆ್ಯಂಡ್ ಇನ್ನೊಂದು ಕಡೆಯಿಂದ ಆವ್ರೇಜ್ ರಿಟರ್ನ್ ಏನಿರುತ್ತೋ ಇನ್ಸ್ಟ್ರೂಮೆಂಟ್, ಇದು ಯಾವುದಕ್ಕೆ ಬೇಕಾದರೂ ಅಪ್ಲಿಕೇಬಲ್ ಮಾಡ್ಬೋದು ನೀವು. ಸಿಲ್ವರ್ನ ಆವ್ರೇಜ್ ರಿಟರ್ನ್ ಎಷ್ಟು 10% ಅಂತ ಅನ್ಕೊಳ್ಳೋಣ, ಅಥವಾ 15% ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 1 ವರ್ಷಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ಅದರ 5 ಟೈಮ್ಸ್ನಷ್ಟು, ಅಂದರೆ ಮೋರ್ ದ್ಯಾನ್ 70-75-80% ಗ್ರೋತ್ ಒಂದೇ ವರ್ಷದಲ್ಲಿ ಕೊಟ್ಟಿದೆ ಅಂತಂದರೆ ನೀವು ಆ ಸಂದರ್ಭದಲ್ಲಿ ಎಂಟ್ರಿ ಆಗ್ತೀರಾ ಅಂತಂದ್ರೂ ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ ನಿಮಗೆ. ಅಥವಾ ನೀವು ಆಲ್ರೆಡಿ ಪೊಸಿಷನ್ಸ್ ಇಟ್ಕೊಂಡಿದ್ದೀರಾ ಅಂದರೆ ಬೆಟರ್ ಯು ಥಿಂಕ್ ಆಫ್ ಪ್ರಾಫಿಟ್ ಬುಕ್ಕಿಂಗ್. ಎಲ್ಲನೂ ಅಂತಲ್ಲ, ಅಟ್ಲೀಸ್ಟ್ ಸಮ್ ಪೋರ್ಷನ್ ಕಟ್ ಡೌನ್ ಮಾಡ್ಕೊಂಬರ್ತಕ್ಕಂಥದ್ದು, ಸಿಂಪಲ್ ರೀಬ್ಯಾಲೆನ್ಸಿಂಗ್ ಆಲ್ಸೋ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ನಿಮಗೆ ಹೆಲ್ಪ್ ಮಾಡುತ್ತೆ ಪ್ರಾಫಿಟ್ಸ್ಗಳನ್ನು ಲಾಕ್ ಮಾಡಲಿಕ್ಕೆ. ಇವಾಗ ಸಮಾರೋಪದ ಸಮಯ, ಸುಮಾರು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಬೇಸಿಕಲಿ ಒಂದು ಕನ್ಕ್ಲೂಷನ್ ಆಗಿ ನೋಡ್ತೀವಿ ಅಂತಂದರೆ ನಂಬರ್ 1, ಒಂದೇ ಕಡೆಗೇ ನಾವು ಯಾವತ್ತೂ ಕೂಡ ಇನ್ವೆಸ್ಟ್ ಮಾಡಬಾರ್ದು. ನಂಬರ್ 2, ಯಾವಾಗ ಹೈಪ್ ಜಾಸ್ತಿ ಆಗುತ್ತೋ ವಾಲ್ಯೂಮ್ಸ್ಗಳು ನಾನೇನು ತೋರಿಸಿದ್ನೋ ಅದ್ರ ಮೂಲಕ ನಮ್ಗೆ ಈಸಿಲಿ ಗೊತ್ತಾಗುತ್ತೆ ಎಲ್ಲಿ ಜಾಸ್ತಿ ಜನಗಳು ಹೋಗ್ತಿದ್ದಾರೆ ಅಂತ. ಆ್ಯಂಡ್ ಟ್ರಸ್ಟ್ ಮೀ, ತುಂಬ ಜನಗಳು ಎಲ್ಲಿ ಹೋಗ್ತಾರೋ ಅಲ್ಲಿ ಏನಾದರೂ ಒಂದು ಗಲಾಟೆಗಳಾಗುತ್ತೆ ಅಥವಾ ಏನೋ ಒಂದು ಗಲಭೆಗಳಾಗುತ್ತೆ. ಮೇಕ್ ಶ್ಯೂರ್ ನಮ್ಮ ರಿಸ್ಕನ್ನು ಆ ಒಂದು ಸಂದರ್ಭದಲ್ಲಿ ರಿಡ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ನಂಬರ್ 3, ಈಗಿರೋ ಪ್ರೆಸೆಂಟ್ ಸಿಚುವೇಶನ್ಲ್ಲೂ ಕೂಡ ಪ್ರೈಸ್ನ ಎಕ್ಸಾಕ್ಟಾಗಿ ನಾವು ಗೇಜ್ ಮಾಡೋಕ್ಕಾಗಲ್ಲ. ಇದು ಸರಿ ಪ್ರೈಸು, ಇದು ತಪ್ಪು ಪ್ರೈಸು ಅಂತ ಹೇಳೋಕ್ಕಾಗಲ್ಲ. ಬಟ್ ಡಿಮ್ಯಾಂಡ್ ಏನಿದೆಯೋ ಕನ್ಸಿಸ್ಟೆಂಟ್ ಇರೋದ್ರಿಂದ ನಮ್ಮ ಕಡೆಯಿಂದ ಇನ್ಸ್ಟೆಡ್ ಆಫ್ ಒಂದೇ ಸತಿನೇ ಎಲ್ಲ ಅಮೌಂಟನ್ನು ಸಿಲ್ವರ್ಲ್ಲಿ ಹಾಕೋ ಬದಲು ಸ್ಮಾಲ್ ಪೋರ್ಷನನ್ನು ಆ್ಯಸ್ ಅನ್ SIP ಮೇ ಬಿ 100 ರೂಪೀಸ್ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ, ಒಂದು 10% ಅಥವಾ 5-10% ಅದರಲ್ಲಿ ಸಿಲ್ವರ್ನ ಆಸ್ ಅ ಪಾರ್ಟ್ ಆಫ್ ಯುವರ್ ಪೋರ್ಟ್ಫೋಲಿಯೋ ಕನ್ಸಿಡರ್ ಮಾಡಿಕೊಂಡು ಮಂತ್ ಆನ್ ಮಂತೋ ವೀಕ್ ಆನ್ ನೀವು ಇನ್ವೆಸ್ಟ್ ಮಾಡ್ತೀರಾ, ದೆನ್ ಇಟ್ಸ್ ಫೈನ್. ಈ ರೀತಿಯಾದಂಥ ವರ್ಲ್ಡಿಲಿಟಿ ನಿಮಗೆ ತಲೆನೇ ಕೆಡಿಸಲ್ಲ, ಅದು ಆರಾಮಾಗಿ ನೀವು ಕಂಫರ್ಟಬಲಿ ರೈಡ್ ಮಾಡ್ಬೋದು ಓವರ್ ರ್ಯಾಲಿಯನ್ನು. ಸಿಲ್ವರ್ಗೆ ಬ್ರೈಟ್ ಫ್ಯೂಚರ್ ಇದೆಯಾ? ಆನ್ಸರ್ ಈಸ್ ಎಸ್. ಅಟ್ ದ ಸೇಮ್ ಟೈಮ್ ಒಂದೇ ಸತಿನೇ ಈಗಿರೋ ಪ್ರೆಸೆಂಟ್ ಮೂಮೆಂಟಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ರಿಸ್ಕ್ ಅಂತಕ್ಕಂಥದ್ದು ಇದ್ರ ಹಿಂದೆ ಇರುತ್ತೆ. ಆ್ಯಂಡ್ ನೇಚರ್ ಆಫ್ ದ ಸಿಲ್ವರ್ ಈಸ್ ಸಚ್ ದಟ್ ಎಲ್ಲ ಸಿಚುವೇಶನಲ್ಲೂ ಕೂಡ ಇದೇ ರೀತಿಯಾಗಿನೇ ವರ್ಕ್ ಆಗಿರ್ತಕ್ಕಂಥದ್ದು. 40-30% ವೇರಿಯೇಷನ್ಸ್ಗಳು ಜಸ್ಟ್ ಲೈಕ್ ದಟ್ ಅನ್ನೋ ಥರ ಆಗುತ್ತೆ ಸಿಲ್ವರಲ್ಲಿ. ಆ್ಯಂಡ್ ಅದು ಅದೇ ರೀತಿ ಇರೋದ್ರಿಂದ ನಾವು ಅದನ್ನಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಅದರ ಬಿಹೇವಿಯರನ್ನು ನಾವೇ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಂತಂದರೆ ನಮ್ಮ ಪೊಸಿಷನ್ನ ಅದರ ಅಲೈನ್ಮೆಂಟಲ್ಲಿ ಇಟ್ಕೊಳ್ತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ನಿಮ್ಗೇನನ್ಸುತ್ತೆ, ಸಿಲ್ವರ್ಲಿ ಇನ್ವೆಸ್ಟ್ ಮಾಡಬೇಕಾ ಇವಾಗ, ಅಥವಾ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ? ವಾಟ್ ಈಸ್ ಯುವರ್ ಥಾಟ್? ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ಏನೇ ಒಂದು ವಿಚಾರಗಳು ನಾನು ಹೇಳಿದ್ರು ಕೂಡ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ಇದನ್ನು ಬೈ ಸೆಲ್ ರೆಕಮೆಂಡೇಶನ್ಸ್ ಅಂತ ಅನ್ಕೊಳ್ಬೇಡಿ. ಏನೇ ಪ್ರಶ್ನೆಗಳು ಅಥವಾ ನಿಮ್ಗೆ ಏನೇ ಡೌಟ್ ಇದೆ, ಸಜೆಷನ್ಸ್ಗಳಿದೆ ಫ್ಯೂಚರಲ್ಲಿ ಯಾವುದೋ ಒಂದು ವಿಡಿಯೋಗೆ ಈ ರೀತಿಯ ಟಾಪಿಕ್ ಬಗ್ಗೆ ಮಾತಾಡಿ, ಈ ರೀತಿಯಾದ ಥಾಟ್ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಮ್ಮ ವರ್ಕ್ ಇಲ್ಲಿವರೆಗೂ ನಾವು ಮಾತಾಡಿರ್ತಕ್ಕಂಥ ಮಾಹಿತಿಗಳು ನಿಮಗೆ ರಿಲೇಟಬಲ್ ಆ್ಯಂಡ್ ವ್ಯಾಲ್ಯೂಯಬಲ್ ಅನಿಸ್ತಲ್ಲಿ ದಯವಿಟ್ಟು ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಇದರಿಂದ ಚಾನಲ್ಗೆ ಡೆಫಿನೆಟ್ಲಿ ಸಪೋರ್ಟ್ ಆಗುತ್ತೆ, ನಿಮಗೆ ಫ್ರೀ ಆಗಿರುತ್ತೆ, ಬಟ್ ನಮಗೆ ತುಂಬ ಮೋಟಿವೇಶನ್ ತಂದುಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಸಿಲ್ವರ್ ಏನು ಬೆಳೆದಿತ್ತು ಅದಕ್ಕಿಂತ ಜಾಸ್ತಿ ಇನ್ನೂ ಬೆಳೀತಾನೆ ಇರಲಿ ನೀವು ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.